ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯ ಇತ್ತು. ಏನಂತಂದರೆ, ಸುಮಾರು ಅಣ್ಣ ತಮ್ಮ ಆಗ್ಬೋದು ಅಥವಾ ಫ್ಯಾಮಿಲಿ ಇದರಲ್ಲಾಗ್ಬೋದು, ಸುಮಾರು ಡಿಸ್ಪ್ಯೂಟ್ಗಳು ಇವತ್ತು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅನ್ನೋದು ನಡೀತಾನೆ ಇದೆ. ಯಾವುದೇ ಕೋರ್ಟ್ಗೆ ಹೋದ್ರೂ ಕೂಡ ಮ್ಯಾಕ್ಸಿಮಮ್ ಫ್ಯಾಮಿಲಿ ಡಿಸ್ಪ್ಯೂಟ್ಸೇ ಇರೋದು. ಇದೆಲ್ಲದಕ್ಕೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಲ್ಲದೆ ಇರೋದೇನೆ ಒಂದು ಮೂಲ ಕಾರಣ ಅಂತ ಹೇಳ್ಬಿಟ್ಟು ಎಲ್ಲ ಕೋರ್ಟ್ಗಳು ಕೂಡ ಹೇಳ್ತಾ ಇರೋದು. ಯಾಕಂದರೆ ಅಣ್ಣ ತಮ್ಮ ಆಗ್ಬೋದು, ಅಕ್ಕ ತಂಗಿ ಆಗ್ಬೋದು, ಆ ಬಾಂಡಿಂಗಲ್ಲಿ ಏರುಪೇರು ಬಂದಾಗೇನೆ ಇವೆಲ್ಲನೂ ಸಮಸ್ಯೆ ಅನ್ನೋದು ಸೃಷ್ಟಿಯಾಗೋದು. ಆದ್ದರಿಂದ ಕೋರ್ಟ್ ಮೆಟ್ಟಿಲು ಹತ್ತುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ. ಈ ಕೋರ್ಟಿಗೆ ಹೋದಂತಹ ಪರಿಸ್ಥಿತಿಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಮಾಡಿದೆ. ಏನನ್ನೋದು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾಕಂತಂದರೆ, ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನೋದು ತುಂಬಾ ಅದು ವರ್ಡ್ ಯೂಸ್ ಮಾಡಬಾರ್ದು, ಆ ಥರ ಇದೆ. ಯಾಕಂತಂದರೆ, ಜನಗಳಿಗೆ ಇದೊಂದು ಡಿಪಾರ್ಟ್ಮೆಂಟ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅನ್ನೋದು ಏನಕ್ಕೂ ಲೆಕ್ಕಕ್ಕಿಲ್ಲದೆ ಥರ ಆಗೋಗ್ಬಿಟ್ಟಿದೆ. ಯಾಕಂದರೆ ಸರ್ಕಾರನೂ ಅದೇ ಥರ ಇದೆ, ಅದಕ್ಕೆ ತಕ್ಕಂತೆ ಜನಗಳೂ ಅದೇ ಥರ ಇದ್ದಾರೆ. ಅದಕ್ಕೋಸ್ಕರನೇ ಇವಾಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಮಾಡಿದೆ. ಅದು ಏನಂತಂದರೆ, ಯಾವುದೇ ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಆಗಿಲ್ಲ ಅಂದರೂ, ಅನ್ರಿಜಿಸ್ಟರ್ಡ್ ಆಗಿದ್ರು ಕೂಡ, ಜಸ್ಟ್ ಒಪ್ಪಂದ ಆಗಿದ್ರು ಕೂಡ ಅದು ಮಾನ್ಯ, ಇಸ್ ದ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಿದೆ. ಅದು ಹೇಗೆ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ 4 ಜನ ಅಣ್ಣ ತಮ್ಮ ಇರ್ತೀರಾ. 4 ಜನ ಅಣ್ಣ ತಮ್ಮ ಬಂದ್ಬಿಟ್ಟು ಒಂದು ಪಾರ್ಟಿಷನ್ ಡೀಡ್ ಅಂತಂದೇಳಿ ಮಾಡ್ಕೊಂಡಿರ್ತೀರಾ. ಆ ಪಾರ್ಟಿಷನ್ ಡೀಡು ರಿಜಿಸ್ಟರ್ಡ್ ಆಗಿರಲ್ಲ, ಆ ಪಾರ್ಟಿಷನ್ ಡೀಡು ಅನ್ರಿಜಿಸ್ಟರ್ಡ್ ಆಗಿರುತ್ತೆ. ಅನ್ರಿಜಿಸ್ಟರ್ಡ್ ಆದಾಗ ಏನಾಗುತ್ತೆ? ಇವಾಗ ನೀವೆಲ್ಲನೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಣ್ಣ ತಮ್ಮ ಎಲ್ಲನೂ ಇದು ಮಾಡ್ಕೊಂಡಿರ್ತೀರಾ. ಅವ್ರವ್ರ ಭಾಗ ಏನು ಬರುತ್ತೆ ಅವರು ರಿಜಿಸ್ಟರ್ಡ್ ಮಾಡ್ಕೊಂಡಾದ್ಮೇಲೆ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರೋ ಹಿಂಗೆ ನಮ್ಮ ತಾತನೋ ನಮ್ಮ ಅಪ್ಪನೋ ಅದು ರಿಜಿಸ್ಟರ್ಡೇ ಆಗಿಲ್ಲ, ಈ ಥರ ನಮ್ಮ ಭಾಗಕ್ಕೆ ಮೋಸ ಮಾಡಿದ್ದಾರೆ, ನಮ್ಮ ಭಾಗ ಇಷ್ಟಲ್ಲ ಇಷ್ಟು ಬರಬೇಕು ಅಂತಂದೇಳಿ ಕೋರ್ಟ್ಗೆ ಹೋಗೋ ಕೇಸಸ್ಸು ತುಂಬ ಜಾಸ್ತಿ ಆಗಿದೆ. ಇದೆಲ್ಲದಕ್ಕೂ ಕೂಡ ಒಂದು ಪುಲಿ ಸ್ಟಾಪ್ ಇಡಬೇಕು ಅಂತ ಹೇಳ್ಬಿಟ್ಟೇನೆ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಆ ಆದೇಶವನ್ನು ಪ್ರತಿಯೊಂದು ಕೆಳಮಟ್ಟದ ನ್ಯಾಯಾಲಯಗಳು ಆ ಆದೇಶವನ್ನು ರೆಫರೆನ್ಸ್ ಆಗಿ ತಗೊಂಡ್ಲೇಬೇಕು. ಯಾಕಂದರೆ ಯಾವುದೇ ಒಂದು ಕೋರ್ಟ್ ಆಗಲಿ ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ಪರಿಶೀಲನೆ ಮಾಡಬೇಕು. ಆವಾಗ ಮಾತ್ರನೇ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಿಗೋದು. ಬಟ್ ಇಲ್ಲಿ ಆ ಥರ ಆಗಿಲ್ಲ. ಆ ಡಾಕ್ಯುಮೆಂಟು ರಿಜಿಸ್ಟರ್ಡ್ ಇಲ್ಲ, ಇಸ್ ದ ಅನ್ರಿಜಿಸ್ಟರ್ಡ್ ಅಂತ ಹೇಳಿಬಿಟ್ಟು ಏನು ಫ್ಯಾಮಿಲಿಯಲ್ಲಿ ಮತ್ತೆ ಕೋರ್ಟ್ ಮೆಟ್ಟಿಲನ್ನು ಹೇರುತ್ತೆ. ಅದೆಲ್ಲಕ್ಕೂ ಕೂಡ ಒಂದು ಸುಪ್ರೀಂ ಕೋರ್ಟ್ ಪುಲಿ ಸ್ಟಾಪನ್ನು ಇಟ್ಟಿದೆ. ನೋಂದಣಿ ಇಲ್ಲದ ಕುಟುಂಬದ ಆಸ್ತಿಗಳು ಯಾವುದೇ ಇದ್ರೂ ಕೂಡ ನೋಂದಣಿ ಇಲ್ಲದೆ ಆಗಿರುವಂತಹ ಒಪ್ಪಂದಗಳು ಕೂಡ ಮಾನ್ಯ ಆಗಿರುತ್ತದೆ. ಕುಟುಂಬದ ಯಾವುದೇ ಆಸ್ತಿ ವಿಭಜನೆ ಆಗಿದ್ರೂ ಕೂಡ ಅದು ಜಸ್ಟ್ ಒಪ್ಪಂದ ಇದ್ರೆ ಸಾಕು, ಜಸ್ಟ್ ಒಂದು ಡಾಕ್ಯುಮೆಂಟ್ ಇದ್ರೆ ಸಾಕು. ಆ ಡಾಕ್ಯುಮೆಂಟ್ ಪ್ರಕಾರ ತನ್ನ ಕುಟುಂಬದ ಆಸ್ತಿಯನ್ನ ಅವರು ಏನು ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ಸೇಲ್ ಆದರೂ ಮಾಡ್ಕೊಳ್ಬೋದು, ಅಥವಾ ಅವರೇ ಸೈಟ್ ಆದರೂ ಮಾಡ್ಕೊಳ್ಬೋದು, ಏನಾದರೂ ಮಾಡಿಕೊಂಡು ಅವರು ಯುಟಿಲೈಸ್ ಮಾಡ್ಕೊಳ್ಬೋದು. ಹೇಗೆ ಅಂತಂದರೆ ಫ್ರೆಂಡ್ಸ್, ಯಾವುದೇ ಒಂದು ಕುಟುಂಬದ ಆಸ್ತಿ ವಿಭಜನೆಯ ಸಂದರ್ಭದಲ್ಲಿ ನೋಂದಣಿ ಇಲ್ಲದೆ ರಿಜಿಸ್ಟರ್ಡ್ ಮಾಡಿಕೊಳ್ಳದ ಒಪ್ಪಂದಗಳು ಏನಿರುತ್ತೆ, ಆ ಒಪ್ಪಂದಗಳು ಕೂಡ ಮಾನ್ಯವಾಗಿರುತ್ತೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಯಾಕಂದರೆ ನೋಂದಾಯಿಸದ ಕುಟುಂಬದ ಇತ್ಯರ್ಥದ ಒಪ್ಪಂದವು ಯಾವುದೇ ಒಂದು ಆಸ್ತಿಯ ಶೀರ್ಷಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಆಗದೇ ಇದ್ರೂ ಕೂಡ ಒಂದು ವಿಭಜನೆಯನ್ನು ಸಾಬೀತಪಡಿಸುವಂತಹ ಪುರಾವೆಯಾಗಿ ಸಂಪೂರ್ಣವಾಗಿ ಸ್ವೀಕಾರವಾಗುತ್ತದೆ, ಸ್ವೀಕಾರಾರ್ಹವಾಗಿರುತ್ತದೆ. ಯಾವುದೇ ಒಂದು ಡಾಕ್ಯುಮೆಂಟ್ ಆಗಲಿ ಅದು ನಿಮಗೆ ರಿಜಿಸ್ಟರ್ಡ್ ಆಗಿಲ್ಲ ಅಂದರೂ ಕೂಡ, ಅನ್ರಿಜಿಸ್ಟರ್ಡ್ ಆಗಿದ್ರು ಕೂಡ ಅದು ಒಂದು ಪುರಾವೆ, ಒಂದು ದಾಖಲೆ ಅನ್ನೋದು ಒಂದು ಇಲ್ಲಿ ಸುಪ್ರೀಂ ಕೋರ್ಟ್ ಐಡೆಂಟಿಫೈ ಮಾಡಿರೋದು. ಯಾವುದೇ ಒಂದು ತೀರ್ಪು ಕುಟುಂಬಗಳಲ್ಲಿ ಆಸ್ತಿ ವಿವಾದಗಳನ್ನು
ಪರಿಹರಿಸೋದಕ್ಕೆ ಒಂದು ಹೊಸ ದಿಕ್ಕನ್ನ ಹುಡುಕುತ್ತೆ ಕೋರ್ಟ್. ಆವಾಗನೇ ಇದು ಬಂದಿರೋದು. ಯಾಕಂದ್ರೆ ಈ ಕೆಳಮಟ್ಟದ ನ್ಯಾಯಾಲಯಗಳು ಏನಿರುತ್ತೆ, ಆ ನ್ಯಾಯಾಲಯಗಳ ಎಲ್ಲನೂ ಕಾನೂನನ್ನ ತಪ್ಪಾಗಿ ಅರ್ಥೈಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಯಾಕಂದ್ರೆ ಯಾವುದೇ ಒಂದು ಆಸ್ತಿ ಆಗಲಿ, ಆ ಆಸ್ತಿಯಲ್ಲಿ ಕುಟುಂಬ ಏನು ಒಪ್ಪಂದ ಮಾಡ್ಕೊಂಡಿದೆ ಅದು ಮಾನ್ಯವಾಗಿರ್ಬೇಕು, ಅರ್ಹವಾಗಿರ್ಬೇಕು, ಅದು ರಿಜಿಸ್ಟರ್ಡೇ ಆಗಿರ್ಬೇಕಂತ ಹೇಳಿ. ಯಾಕಂದ್ರೆ ಮೊದಲಿಗೆಲ್ಲನೂ ಪಂಚಾಯತ್ ಪಾರಿಕರ್ತ ಅಂತ ಮಾಡ್ಕೊಳ್ತಾ ಇದ್ರು, ಅವೆಲ್ಲ ವ್ಯಾಲಿಡ್ ಆಗಿರಲ್ವಾ? ಎಲ್ಲ ವ್ಯಾಲಿಡ್ ಆಗಿತ್ತು. ಏನು ಇದೊಂದು ಪ್ರಕರಣ ಯಾವ ತರ ಬಂತು, ಇದು ಸುಪ್ರೀಂ ಕೋರ್ಟ್ ಯಾಕೆ ಇದು ಇಷ್ಟು ಡೀಪ್ ಆಗೋಯ್ತು ಅನ್ನೋದು ಕೇಳ್ತೀನಿ ನೋಡಿ. ನಮ್ಮ ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತೆ ಸಂದೀಪ್ ಮೆಹ್ತಾ ಮತ್ತೆ NV ಅಂಜಾನಿಯಾ ಅವರಿದ್ದಂತಹ ತ್ರಿಸದಸ್ಯ ಪೀಠ ಈ ಪ್ರಕರಣವನ್ನ ವಿಚಾರಣೆಗೆ ನಡೆಸಿತ್ತು. ಕರ್ನಾಟಕ ಹೈಕೋರ್ಟ್ ಮತ್ತೆ ವಿಚಾರಣಾ ನ್ಯಾಯಾಲಯದ ತೀರ್ಪುಗಳನ್ನು ರದ್ದುಗೊಳಿಸಿ ಮೇಲ್ಮನವಿದಾರರ ಪರವಾಗಿ ತೀರ್ಪನ್ನ ನೀಡಲಾಗಿದೆ ಸುಪ್ರೀಂ ಕೋರ್ಟ್. ಇಬ್ಬರು ಸಹೋದರರ ನಡುವಿನ 1972ರ ಕುಟುಂಬ ಇತ್ಯರ್ಥ ಒಪ್ಪಂದ ಮತ್ತೆ ನೋಂದಾಯಿತ ರಾಜೀನಾಮೆ ಪತ್ರಗಳನ್ನು ಕೆಳ ನ್ಯಾಯಾಲಯಗಳು ನಿರ್ಲಕ್ಷಣೆ ಮಾಡಿದ್ದವು. ಇದು ಮೇಜರ್ ಟ್ವಿಸ್ಟ್. ಈ ದಾಖಲೆಗಳು ಆಸ್ತಿ ವಿಭಜನೆಯನ್ನ ಸ್ಪಷ್ಟವಾಗಿ ಸಾಬೀತು ಪಡಿಸುತ್ತಿದ್ದರೂ ಈ ಕೆಳ ನ್ಯಾಯಾಲಯಗಳು ಜಂಟಿ ಕುಟುಂಬದ ಆಸ್ತಿ ಅಂತ ಹೇಳಿಬಿಟ್ಟು ಪರಿಗಣನೆ ಮಾಡಿ ಸಮಾನ ವಿಭಜನೆಯನ್ನ ಆದೇಶಿಸಿದ್ದವು. ಏನು ಈ ಕೆಳ ನ್ಯಾಯಾಲಯಗಳ ತಪ್ಪು ಮತ್ತೆ ಕಾನೂನಿನ ದುರುಪಯೋಗ ಯಾವ ತರ ಆಗುತ್ತೆ ಅಂತಂದ್ರೆ, ಈ ಕೆಳ ನ್ಯಾಯಾಲಯಗಳು ಕಾನೂನನ್ನ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಂಡಿದೆ. ಯಾಕಂತ ಅಂದ್ರೆ ಅವರಿಗೆ ಅಲ್ಲಿ ಜಡ್ಜಸ್ ಏನು ಕೂತಿರ್ತಾರೆ, ಲಾಯರ್ ವಾದನ ಪಾಲಿಸ್ಬೇಕು. PP ಆಗ್ಬೋದು ಅಥವಾ ಇವರು ಅಡ್ವೊಕೇಟ್ಸ್ ಏನಿರ್ತಾರೆ, ಅವ್ರು ಇಬ್ಬರು ಕಡೆಗೂ ಆ ಆರ್ಗ್ಯುಮೆಂಟ್ ಅನ್ನೋದು ಆದಮೇಲೆ ಇವರು ಕಾನೂನನ್ನು ಚೆಕ್ ಮಾಡಬೇಕು. ಲೀಗಲಿಟಿ ಏನಿದೆ ಈ ಪ್ರಾಪರ್ಟಿಯಲ್ಲಿ ಅದನ್ನ ಚೆಕ್ ಮಾಡಲ್ಲ. ನೋಂದಾಯಿತ ರಾಜೀನಾಮೆ ಪತ್ರಗಳು ಸ್ವತಃ ಮಾನ್ಯವಾಗಿರುತ್ತವೆ ಮತ್ತೆ ಅವುಗಳ ಅನುಷ್ಠಾನಕ್ಕೆ ಯಾವುದೇ ಹೆಚ್ಚುವರಿ ಷರತ್ತುಗಳ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆದರೆ ನೋಂದಾವಣಿ ಇಲ್ಲದಂತಹ ಕುಟುಂಬ ಇತ್ಯರ್ಥ ಒಪ್ಪಂದ ಏನಿದೆ, ಆಸ್ತಿ ಮೇಲಿನ ಶೀರ್ಷಿಕೆಯನ್ನ ಸ್ಥಾಪನೆ ಮಾಡೋದಕ್ಕೆ ಬಳಸಲಾಗದಿದ್ರೂ ಕೂಡ ವಿಭಜನೆಯ ಸತ್ಯತೆಯನ್ನ ಸಾಬೀತುಪಡಿಸುತ್ತದೆ. ಯಾಕಂತಂದ್ರೆ ಇವಾಗ ಒಂದು ಪಂಚಾಯತ್ ಪಾರಿಕರ್ತೆ ಆಗಿರ್ಬೋದು ಅಥವಾ ಒಂದು ಮ್ಯೂಚುವಲಿ ಊರಲ್ಲಿ ಏನು ವಿಲೇಜ್ ಲಿಮಿಟ್ ಅಲ್ಲಿ ಕೂತ್ಕೊಂಡು ಏನು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ, ಆ ಒಪ್ಪಂದಕ್ಕೆ ಒಂದು ಡಾಕ್ಯುಮೆಂಟ್ ಅಂತ ಇದ್ರೆ ಸಾಕು. ಅದರಲ್ಲಿ ಇಂತಿಂತ ಸರ್ವೆ ನಂಬರ್ ಇಂತಿಂತವ್ರಿಗೆ ಇಂತಿಂತ ಆಜು ಬಾಜು ಅಂತ ಹೇಳ್ಬಿಟ್ಟು ಎಲ್ಲನೂ ತೋರಿಸ್ಬಿಟ್ಟು ಇದು ಮಾಡಿರ್ತಾರೆ. ಇನ್ನ ಈ ಕುಟುಂಬ ಇತ್ಯರ್ಥದ ಒಪ್ಪಂದ ಅಂದ್ರೆ ಏನು, ಅದ್ರ ಬಗ್ಗೆ ನಿಮಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಇದನ್ನ ತಿಳ್ಕೊಳ್ಳಿ. ಯಾಕಂತಂದ್ರೆ ಇವೆಲ್ಲನೂ ಬೇಸಿಕ್ ನೀಡ್ಸ್ ನಿಮಗೆ ಬೇಕಾಗುತ್ತೆ. ಇದೆಲ್ಲ 100% ಯೂಸ್ ಆಗೋ ಅಂಥದ್ದು. ಯಾವುದೇ ಒಂದು ಕುಟುಂಬ ಇತ್ಯರ್ಥ ಅಂದ್ರೆ ಕುಟುಂಬ ಸದಸ್ಯರ ನಡುವೆ ಪೂರ್ವಜರ ಆಸ್ತಿ, ಜಂಟಿ ಕುಟುಂಬದ ಆಸ್ತಿಯನ್ನ ವಿಭಜನೆ ಏನು ಪಾರ್ಟಿಷನ್, ಈ ಫ್ಯಾಮಿಲಿ ದೊಡ್ಡದಾಗಿರುತ್ತೆ, ಆ ಫ್ಯಾಮಿಲಿ ಏನು ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಆ ಪಿತ್ರಾರ್ಜಿತ ಆಸ್ತಿಯನ್ನ ಒಂದು ಪಾರ್ಟಿಷನ್ ಅಂತಂದೇಳಿ ಮಾಡ್ತೀವಿ, ವಿಭಜನೆ ಅಂತ ಏನ್ ಮಾಡ್ತೀವಿ. ಈ ವಿಭಜನೆ ಮಾಡೋದಕ್ಕೆ ಅಥವಾ ವಿವಾದಗಳನ್ನು ಪರಿಹರಿಸಲು ಮಾಡಿಕೊಳ್ಳುವ ಲಿಖಿತ ಮತ್ತೆ ಮೌಖಿಕ ಒಪ್ಪಂದನೆ ಕುಟುಂಬದ ಒಪ್ಪಂದ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಕುಟುಂಬದೊಳಗೆ ಶಾಂತಿ ಮತ್ತೆ ಐಕ್ಯತೆಯನ್ನ ಕಾಪಾಡೋದು. ಮತ್ತೆ ಭವಿಷ್ಯದಾಗೆ ನ್ಯಾಯಾಲಯಗಳಲ್ಲಿ ಯಾರೇ ಆಗಲಿ, ಅಣ್ಣ ಆಗ್ಬೋದು ತಮ್ಮ ಆಗ್ಬೋದು, ನ್ಯಾಯಾಲಯಗಳಲ್ಲಿ ಒಂದು ಕೇಸನ್ನ ಫೈಲ್ ಮಾಡಿದ್ರೆ ಆ ಕೇಸನ್ನ ತಪ್ಪಿಸೋದು. ಇಲ್ಲಿ ಆಲ್ರೆಡಿ ಒಪ್ಪಂದ ಆಗಿರುತ್ತೆ, ಇದು 100% ಮಾನ್ಯ ಆಗಿರಬೇಕು ಅಂತ ಹೇಳ್ಬಿಟ್ಟು. ಆದರೆ ಇದು ಒಂದು ಕಡೆಗೆ ಇದು ಉಳಿಯುತ್ತೆ. ಯಾಕಂತಂದ್ರೆ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡ್ಕೊಂಡು ತೊಗೊಂಡು ಬರ್ತಾರೆ ಈಗಿನ ಕಾಲದ ಜನ. ನೋಡಿ ಸ್ವಾಮಿ, ನಮ್ಮ ತಾತ ಸುತ್ತೋದವನೇ, ಅವಾಗೇ ನಾವು ಮಾಡ್ಕೊಬಿಟ್ಟಿದ್ದೀವಿ ನೋಡಿ, ಅವ್ರದ್ದೇ ಎಬ್ಬೆಟ್ಟು ಅಂತ ಹೇಳ್ಬಿಟ್ಟು ತಗೊಬರ್ತಾರೆ. ಅವಾಗ ಏನು ಮಾಡ್ತೀರಾ? ಇದು ಒಂದು ಡಿಸ್ಅಡ್ವಾಂಟೇಜು ಇದೆ. ಏನು ಸುಪ್ರೀಂ ಕೋರ್ಟ್ ಈ ಒಪ್ಪಂದಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಏನು ಒತ್ತಾಯಿಸಿದೆ, ಮತ್ತೆ ಅವು ಕುಟುಂಬದ ಐಕ್ಯತೆಯನ್ನ
ಬಲಪಡಿಸುತ್ತೆ ಅಂತ ಕೂಡ ಏನು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ತೀರ್ಪು ಕುಟುಂಬಗಳಲ್ಲಿ ಆಸ್ತಿ ವಿಭಜನೆಯನ್ನ ಒಂದು ಸರಳಗೊಳಿಸೋದಕ್ಕೆ ಒಂದು ಅನುಕೂಲವನ್ನ ಕೂಡ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಎಕ್ಸ್ಪರ್ಟ್ಸ್ ಎಲ್ಲನೂ ಹೇಳ್ತಾ ಇರೋದು. ಈ ತೀರ್ಪಿನ ಪ್ರಮುಖ ಅಂಶಗಳು ಮತ್ತು ಪರಿಣಾಮಗಳು ಏನಿದೆ ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ನ ಈ ತೀರ್ಪು ಕುಟುಂಬ ಆಸ್ತಿ ವಿವಾದಗಳಲ್ಲಿ ನೋಂದಣಿಯ ಕಡ್ಡಾಯತೆಯನ್ನ ಸಡಿಲಗೊಳಿಸುವ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನಕಾರಿ ಅಂತೂ ಆಗಿದೆ. 100% ಅದು ಓಕೆ. ನೋಂದಾವಣಿ ಇಲ್ಲದ ಒಪ್ಪಂದಗಳನ್ನು ಪುರಾವೆಯಾಗಿ ಸ್ವೀಕರಿಸುವುದು ವಿವಾದಗಳನ್ನು ತ್ವರಿತವಾಗಿ ಪರಿಹರಿಸಲು ಕೂಡ ಒಂದು ಸಹಾಯವನ್ನ ಮಾಡುತ್ತೆ. ಓಕೆ, ಆದರೆ ಶೀರ್ಷಿಕೆಯನ್ನ ಸ್ಥಾಪಿಸಲು ನೋಂದಣಿ ಅಗತ್ಯವೇ ಎಂಬ ನಿಯಮ ಯಥಾಸ್ಥಿತಿಯಲ್ಲಿಯೇ ಉಳಿದಿದೆ. ಯಾಕಂತಂದ್ರೆ ಇವಾಗ ಎಕ್ಸಾಂಪಲ್ಲು ಈ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನೋಂದಣಿ ಇಲ್ಲ ಅಂತಂದ್ರೆ ಅವನ್ನ ರಿಜಿಸ್ಟ್ರೇ ಖಾತೆನೇ ಮಾಡಲ್ಲ. ಅಂತ ಟೈಮಲ್ಲಿ ಏನಕ್ಕೆ ಇದಕ್ಕೆ ಸುಪ್ರೀಂ ಕೋರ್ಟ್ ಇದು ಮಾಡುತ್ತೆ? ಇವಾಗ ಕುಟುಂಬದ ಆಸ್ತಿನ ವಿಭಜನೆ ಮಾಡಬೇಕು ಅಂತಂದ್ರೆ ಇದು ಆ ವಿಭಜನೆ ಮಾಡಿದ್ದಕ್ಕೆ ನೀವು ಖಾತೆನೇ ಮಾಡಲ್ವೇ? ಪಾಣಿನೇ ಕೂರ್ಸಲ್ವೇ? ಪಾರ್ಟಿಷನ್ ಡೀಡು ಇವ ರಿಜಿಸ್ಟರ್ಡ್ ಆಗಿಲ್ಲ ಅಂತಂದ್ರೆ ಅನ್ರಿಜಿಸ್ಟರ್ಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಎಸಿನೇ ಕೂರ್ಸಲ್ಲ. ಅವಾಗ ಏನ್ ಮಾಡೋದು? ಅದು ಇದಿದೆ. ಏನು ಈ ತೀರ್ಪು ಕೆಳ ನ್ಯಾಯಾಲಯಗಳಿಗೆ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತೆ ಕಾನೂನಿನ ಸರಿಯಾದ ಅರ್ಥೈಸುವಿಕೆಯನ್ನು ಕೂಡ ಒತ್ತಾಯಿಸುತ್ತದೆ. ಇದು ಈ ನಮ್ಮ ಕುಟುಂಬ ಇತ್ಯರ್ಥದ ಒಂದು ತೀರ್ಪನ್ನ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಒಪ್ಪಂದಗಳು ಲಿಖಿತವಾಗಬಹುದು ಅಥವಾ ಮೌಖಿಕವಾಗಿರಲಿ ಕುಟುಂಬದ ಐಕ್ಯತೆಯನ್ನು ಕಾಪಾಡಬೇಕು ಅನ್ನೋದೇನೆ ಒಂದು ಸುಪ್ರೀಂ ಕೋರ್ಟ್ನ ಪ್ರಮುಖ ಸಲಹೆ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಯಾವುದೇ ಒಂದು ವಿಭಜನೆ ಪಾರ್ಟಿಷನ್ ಅಂತ ಏನು ಮಾಡ್ತೀವಿ, ಆ ಪಾರ್ಟಿಷನ್ನಲ್ಲಿ ಒಂದು ಕಟ್ಟುನಿಟ್ಟನ್ನು ಸಡಿಲಗೊಳಿಸುವ ಉದ್ದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಈ ತೀರ್ಪಿನಲ್ಲಿ ಹೇಳಿದೆ. ಯಾಕಂತಂದ್ರೆ ಯಾವುದೇ ಒಂದು ಪ್ರಾಪರ್ಟಿಯಲ್ಲಿ ಒಂದು ಪಾರ್ಟಿಷನ್ ಆಯಿತು ಅಂತಂದ್ರೆ ಆ ಪಾರ್ಟಿಷನ್ ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್ ಅದು ಕಾನೂನಿನಲ್ಲಿ ಪಕ್ಕಾ ಎವಿಡೆನ್ಸ್. ಯಾಕಂದ್ರೆ ಎಷ್ಟೋ ಜನ ಅವಾಗ ರಿಜಿಸ್ಟರ್ಡ್ ಆಗಿಲ್ಲ, ಅನ್ರಿಜಿಸ್ಟರ್ಡ್ ಆಗಿದೆ, ಇದು ರೆಡಿ ಆಗಿದೆ ಡಾಕ್ಯುಮೆಂಟ್, ಇದು ಮಾಡ್ಕೊಂಡಿದ್ದಾರೆ, ಅದು ಮಾಡ್ಕೊಂಡಿದ್ದಾರೆ, ಅದೇನೂ ಇಲ್ಲ. ನಿಮಗೆ ಯಾವುದೇ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದ್ರೂ ಕೂಡ ನಿಮಗೆ ಇನ್ನು ಕೋರ್ಟಲ್ಲಿ ವ್ಯಾಲಿಡ್ ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ಐಡೆಂಟಿಫೈ ಮಾಡಿ ಹೇಳಿದೆ. ಯಾರ್ದಾದ್ರೂ ಆ ಥರ ಕೇಸಸ್ ನಡೀತಾ ಇದ್ರೆ ಈ ತೀರ್ಪನ್ನು ನೀವು ಇಟ್ಕೊಂಡು ಕೇಸನ್ನು ನೀವು ಇದು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಏನಾದರೂ ಇದ್ರೆ ನನಗೆ ವಾಟ್ಸಪ್ ಮಾಡಿ ಇಲ್ಲ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.